for a light. ಒಂದು ಸಿನಿಮಾ ತೆರೆಗೆ ಬರುವ ಮುನ್ನವೇ ಲಕ್ಷಾಂತರ ಟಿಕೆಟ್ಗಳು ಸೋಲ್ಡ್ ಔಟ್. ಕೋಟಿ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್. ಆದರೆ ಇದರ ಹಿಂದೆ ನಿಜವಾಗಿಯೂ ಜನರ ಕ್ರೇಜ್ ಇದೆಯಾ ಅಥವಾ ಬುಕ್ಕಿಂಗ್ ನಂಬರ್ಸ್ ಅನ್ನೋದು ಮತ್ತೊಂದು ಗೇಮಾ? ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ನಾಳೆ ಅಂದ್ರೆ ಆಗಸ್ಟ್ 26ರಂದು ವಿಶ್ವದಾದ್ಯಂತ ತೆರೆಗೆ ಬರಲು ಸಿದ್ಧವಾಗಿದೆ. ಆದರೆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಅಡ್ವಾನ್ಸ್ ಬುಕ್ಕಿಂಗ್ ನಂಬರ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಟಾಕ್ಸಿಕ್ಗೆ ನಿಜವಾಗಿಯೂ ಇಷ್ಟು ಬೇಡಿಕೆ ಇದೆಯಾ ಅಥವಾ ನಾವು ನೋಡುತ್ತಿರುವ ನಂಬರ್ಸ್ ಅನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೇವಾ? KGF ಚಾಪ್ಟರ್ 2 ನಂತರ ಸುಮಾರು 4 ವರ್ಷಗಳ ಬಳಿಕ ಯಶ್ ಮತ್ತೆ ದೊಡ್ಡ ಪರದೆಯ ಮೇಲೆ ಬರುತ್ತಿದ್ದಾರೆ. ಅದು ಸಾಮಾನ್ಯ ಸಿನಿಮಾದೊಂದಿಗೆ ಅಲ್ಲ. ಟಾಕ್ಸಿಕ್ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾದಲ್ಲಿ ಯಶ್ ಜೊತೆ ನಯನತಾರಾ, ಕೀರಾ ಆದವಾನಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಸೇರಿದಂತೆ ದೊಡ್ಡ ಕ್ಯಾಸ್ಟ್ ಇದೆ. ನಾಳೆ ಸಿನಿಮಾ ರಿಲೀಸ್ ಆಗಲಿದೆ. ಹೀಗಾಗಿ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅನ್ನೋದನ್ನ ಚಿತ್ರಮಂದಿರಗಳ ಬುಕ್ಕಿಂಗ್ ರೆಸ್ಪಾನ್ಸ್ ಕೂಡ ತೋರಿಸುತ್ತದೆ. ಅಡ್ವಾನ್ಸ್ ಬುಕ್ಕಿಂಗ್ ನಂಬರ್ಸ್ ಫೇಕಾ? ಈಗ ಮುಖ್ಯ ಪ್ರಶ್ನೆ ಏನಂದ್ರೆ, ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಎಷ್ಟು ಬಿಸ್ನೆಸ್ ಆಗಿದೆ ಅಂತ. ಆಗಸ್ಟ್ 24ರಂದು ಬಂದ ವರದಿಗಳ ಪ್ರಕಾರ ಟಾಕ್ಸಿಕ್ ಭಾರತದಲ್ಲಿ 30 ಕೋಟಿಗೂ ಹೆಚ್ಚು ಅಡ್ವಾನ್ಸ್ ಬುಕ್ಕಿಂಗ್ ದಾಟಿದೆ ಎಂದು ವರದಿಯಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಸ್ ಮಾರಾಟವಾಗಿದೆ ಎಂಬ ಫಿಗರ್ಸ್ ಕೂಡ ವರದಿಯಾಗಿದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಕೆಲವು ಬಾಕ್ಸ್ ಆಫೀಸ್ ಟ್ರ್ಯಾಕಿಂಗ್ ರಿಪೋರ್ಟ್ ನಲ್ಲಿ ಬ್ಲಾಕ್ಡ್ ಸೀಟ್ಸ್ ಕೂಡ ಅಡ್ವಾನ್ಸ್ ಕಲೆಕ್ಷನ್ಗೆ ಸೇರಿಸಲಾಗುತ್ತದೆ. ಹೀಗಾಗಿ ಒಂದು ಸೋರ್ಸ್ ನಲ್ಲಿ ಕಾಣಿಸುವ ನಂಬರ್ಸ್ ಮತ್ತೊಂದು ಸೋರ್ಸ್ ನಲ್ಲಿ ಕಾಣಿಸುವ ನಂಬರ್ಸ್ ಗಿಂತ ಬೇರೆಯಾಗಿರಬಹುದು. ಅಂದರೆ 30 ಕೋಟಿ ಎಂದರೆ ಎಲ್ಲವೂ ಆಡಿಯನ್ಸ್ ಪೇಡ್ ಟಿಕೆಟ್ಸ್ ಅಂತಲೇ ಅರ್ಥವಲ್ಲ. ಫೇಕ್ ಬುಕ್ಕಿಂಗ್ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಈ ಬುಕ್ಕಿಂಗ್ ಫೇಕ್ ಅಂತ ಹೇಳಿದ್ರೆ ಅದು ತಕ್ಷಣವೇ ಫ್ಯಾಕ್ಟ್ ಆಗುವುದಿಲ್ಲ. ಯಾಕಂದ್ರೆ ಬುಕ್ಕಿಂಗ್ ನಂಬರ್ಸ್ ಅರ್ಥ ಮಾಡಿಕೊಳ್ಳಲು ಯಾವ ಪ್ಲಾಟ್ಫಾರ್ಮ್, ಯಾವ ಲ್ಯಾಂಗ್ವೇಜ್, ಯಾವ ಶೋ, ಯಾವ ಸಿಟಿ, ಬ್ಲಾಕ್ಡ್ ಸೀಟ್ಸ್ ಎಷ್ಟಿದೆ, ಆಕ್ಚುಯಲ್ ಪೇಡ್ ಟಿಕೆಟ್ಸ್ ಎಷ್ಟು, ಇವೆಲ್ಲ ನೋಡಬೇಕು. ಆದ್ದರಿಂದ ಟಾಕ್ಸಿಕ್ ಬುಕ್ಕಿಂಗ್ ಫೇಕ್ ಅಂತ ಖಚಿತವಾಗಿ ಹೇಳುವುದಕ್ಕಿಂತ ಈ ನಂಬರ್ಸ್ ನಲ್ಲಿ ನಿಜವಾಗಿಯೂ ಏನಿದೆ ಅನ್ನೋ ಪ್ರಶ್ನೆ ಕೇಳೋದು ಹೆಚ್ಚು ಸರಿಯಾದದ್ದು. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಬೆಂಗಳೂರಿನಲ್ಲಿ ಟಾಕ್ಸಿಕ್ಗೆ ಭಾರಿ ಡಿಮ್ಯಾಂಡ್ ಇದೆ. ಅಡ್ವಾನ್ಸ್ ಬುಕ್ಕಿಂಗ್ ಆರಂಭವಾದ ಕೆಲವೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ಗಂಟೆಗೆ ಸಾವಿರಾರು ಟಿಕೆಟ್ಸ್ ಮಾರಾಟವಾಗುತ್ತಿದ್ದವು ಎಂದು ಸಿನಿಮಾ ಎಕ್ಸ್ಪ್ರೆಸ್ ವರದಿ ಮಾಡಿತ್ತು. ಕೆಲವು ಶೋಸ್ ಈಗಾಗಲೇ ಫಾಸ್ಟ್ ಫಿಲ್ಲಿಂಗ್ ಆಗಿದ್ದವು. ಬುಕ್ ಮೈ ಶೋ ನಲ್ಲಿ ಟಾಕ್ಸಿಕ್ಗೆ ಇಂಟ್ರೆಸ್ಟ್ ತೋರಿದವರ ಸಂಖ್ಯೆ ಕೂಡ ಭಾರಿ ಮಟ್ಟದಲ್ಲಿತ್ತು. ಆದರೆ ಇಲ್ಲಿ ಮತ್ತೊಂದು ಡಿಫೆನ್ಸ್, ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟಿಕೆಟ್ ಸೇಲ್. ಯಾರಾದ್ರೂ ಇಂಟ್ರೆಸ್ಟೆಡ್ ಬಟನ್ ಒತ್ತಿದ್ರೆ ಅದು ಅವರು ಟಿಕೆಟ್ ಖರೀದಿಸಿದ್ದಾರೆ ಅನ್ನೋದಿಲ್ಲ. ಹಾಗಾದ್ರೆ ಬ್ಲಾಕ್ಡ್ ಸೀಟ್ಸ್ ಅಂದ್ರೆ ಏನು? ಇದು ತುಂಬಾ ಜನರಿಗೆ ಗೊತ್ತಿಲ್ಲದ ವಿಷಯ. ಒಂದು ಥಿಯೇಟರ್ ನಲ್ಲಿ ಕೆಲವು ಸೀಟ್ಸ್ ಅನ್ನು ಟೆಂಪರರಿಲಿ ಬ್ಲಾಕ್ ಮಾಡಬಹುದು. ಅವು ಬುಕ್ಕಿಂಗ್ ಡಾಟಾನಲ್ಲಿ ಕಾಣಿಸಿಕೊಳ್ಳಬಹುದು. ಆದ್ರೆ ಆ ಸೀಟ್ಗೆ ಆಡಿಯನ್ಸ್ ನಿಜವಾಗಿಯೂ ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡಿದ್ದಾರಾ ಅಥವಾ ಅದು ಬ್ಲಾಕ್ಡ್ ಇನ್ವೆಸ್ಟರಿನ? ಇದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಹೀಗಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಕಲೆಕ್ಷನ್ ಮತ್ತು ಫೈನಲ್ ಪೇಡ್ ಟಿಕೆಟ್ ರೆವಿನ್ಯೂ ಎರಡನ್ನು ಒಂದೇ ಅಂತ ನೋಡಬಾರದು. ಟಾಕ್ಸಿಕ್ ಬಗ್ಗೆ ಮತ್ತೊಂದು ಕಂಪ್ಯಾರಿಸನ್ ಈಗ ವೈರಲ್ ಆಗುತ್ತಿದೆ. ವರದಿಗಳ ಪ್ರಕಾರ KGF 2 ರಿಲೀಸ್ಗೂ ಮುನ್ನ ಸುಮಾರು 60 ಕೋಟಿಯಷ್ಟು ಅಡ್ವಾನ್ಸ್ ಸೇಲ್ಸ್ ದಾಖಲಿಸಿತ್ತು. ಟಾಕ್ಸಿಕ್ ಈಗ 30 ಕೋಟಿಗೂ ಹೆಚ್ಚು ಅಡ್ವಾನ್ಸ್ ಬುಕ್ಕಿಂಗ್ ದಾಟಿದೆ. ಅಂದರೆ ಟಾಕ್ಸಿಕ್ ಯೂಸ್ ರೆಸ್ಪಾನ್ಸ್ ಪಡೆಯುತ್ತಿದೆ. ಆದರೆ KGF 2 ಲೆವೆಲ್ ನಂಬರ್ಸ್ ತಲುಪಿದೆಯಾ? ಅದು ಬೇರೆ ಪ್ರಶ್ನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಕೆಲವು ನಗರಗಳಲ್ಲಿ ಟಾಕ್ಸಿಕ್ ಟಿಕೆಟ್ ಪ್ರೈಸ್ ಭಾರಿ ಏರಿಕೆಯಾಗಿವೆ ಎಂದು ವರದಿಗಳು ಹೇಳುತ್ತಿವೆ. ಕೆಲವು ಪ್ರೀಮಿಯಂ ಶೋ ನಲ್ಲಿ ಟಿಕೆಟ್ ಪ್ರೈಸ್ 3600ಕ್ಕೂ ಮೀರಿದೆ ಎಂದು ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಹೀಗಾಗಿ 6 ಟಿಕೆಟ್ಸ್ ಮಾರಾಟವಾದರೆ 600 ಟಿಕೆಟ್ಸ್ ಪ್ರೀಮಿಯಂ ಪ್ರೈಸ್ ನಲ್ಲಿ ಮಾರಾಟವಾದರೆ ಅದರ ರೆವಿನ್ಯೂನೇ ಬೇರೆ. ಅದಕ್ಕೆ
ಟಿಕೆಟ್ ಕೌಂಟ್ ಮಾತ್ರ ನೋಡಿ ಸಿನಿಮಾ ಬಿಸ್ನೆಸ್ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಸೈಡ್. ಒಂದು ಸೈಡ್ ಹೇಳುತ್ತಿದೆ ಟಾಕ್ಸಿಕ್ ರೆಕಾರ್ಡ್ ಬ್ರೇಕ್ ಮಾಡುತ್ತಿದೆ, ಇನ್ನೊಂದು ಕಡೆ ಬುಕಿಂಗ್ ನಂಬರ್ಸ್ ಓವರ್ ಹೈಪಡ್. ಆದರೆ ಟ್ರೂತ್ ಯಾವುದು? ಟ್ರೂತ್ ತಿಳಿಯಬೇಕಾದ್ರೆ ಕ್ರೆಡಿಬಲ್ ಬಾಕ್ಸ್ ಆಫೀಸ್ ಟ್ರ್ಯಾಕಿಂಗ್ ಡಾಟಾ ನೋಡಬೇಕು. ಒಂದು ವಾಟ್ಸ್ಆಪ್ ಫಾರ್ವರ್ಡ್, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್, ಒಂದು ಫ್ಯಾನ್ ಮೇಡ್ ಪೋಸ್ಟರ್ ಇವು ಪ್ರೂಫ್ ಅಲ್ಲ. ಹಾಗಾದ್ರೆ ಫೇಕ್ ಬುಕಿಂಗ್ ರೂಮರ್ಸ್ ಯಾಕೆ ಹರಡುತ್ತಿದೆ? ಮೊದಲ ಕಾರಣ ಫ್ಯಾನ್ ವಾರ್ಸ್. ಎರಡನೇ ಕಾರಣ ಒಂದು ಫಿಲಂನ ನಂಬರ್ಸ್ ಅನ್ನ ಮತ್ತೊಂದು ಫಿಲಂ ಜೊತೆ ಕಂಪೇರ್ ಮಾಡೋದು. ಮೂರನೇ ಕಾರಣ ಬ್ಲಾಕ್ಡ್ ಸೀಟ್ಸ್ ಮತ್ತು ಆಕ್ಚುಯಲ್ ಸೇಲ್ಸ್ ನಡುವಿನ ಡಿಫರೆನ್ಸ್ ಗೊತ್ತಿಲ್ಲದಿರುವುದು. ನಾಲ್ಕನೇ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಹೆಡ್ಲೈನ್ಸ್. 30 ಕೋಟಿ ಬುಕ್ಕಿಂಗ್ ಅನ್ನು ಹೆಡ್ಲೈನ್ಸ್, 30 ಕೋಟಿ ಪ್ಯೂರ್ ಆಡಿಯನ್ಸ್ ಸೇಲ್ಸ್ ಅಂತ ಜನ ಅರ್ಥ ಮಾಡಿಕೊಂಡರೆ ಅಲ್ಲಿಂದಲೇ ಕನ್ಫ್ಯೂಷನ್ ಶುರು. ಆದರೆ ಕಾಂಟ್ರವರ್ಸಿ ಬದಿಗಿಟ್ಟು ನೋಡಿದ್ರೆ ಟಾಕ್ಸಿಕ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ, ಅದು ಯಶ್. KGF ಮೂಲಕ ಪ್ಯಾನ್ ಇಂಡಿಯಾ ಮಾರ್ಕೆಟ್ ನಲ್ಲಿ ತಮ್ಮದೇ ಬ್ರ್ಯಾಂಡ್ ನಿರ್ಮಿಸಿಕೊಂಡಿರುವ ಯಶ್ ಈಗ ಟಾಕ್ಸಿಕ್ ಮೂಲಕ ಮತ್ತೊಂದು ದೊಡ್ಡ ಓಪನಿಂಗ್ ಕೊಡಲು ಸಿದ್ಧರಾಗಿದ್ದಾರೆ. ಜೊತೆಗೆ ಕನ್ನಡ ಮಾತ್ರವಲ್ಲ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಮತ್ತು ಇಂಗ್ಲಿಷ್ ಆಡಿಯನ್ಸ್ಗೂ ಸಿನಿಮಾ ತಲುಪುತ್ತಿದೆ. ಆದ್ರೆ ನಿಜವಾದ ಪರೀಕ್ಷೆ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲ, ನಿಜವಾದ ಪರೀಕ್ಷೆ ರಿಲೀಸ್ ಡೇ. ಮೊದಲ ಶೋಗೆ ಎಷ್ಟು ಜನ ಬರುತ್ತಾರೆ, ಅಕ್ಯುಪೆನ್ಸಿ ಎಷ್ಟು, ಮಾರ್ನಿಂಗ್ ಶೋಗಳು ಹೇಗಿರುತ್ತವೆ, ಈವ್ನಿಂಗ್ ಶೋಗಳು ಹೇಗೆ, ವೀಕೆಂಡ್ ನಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬರುತ್ತಾರಾ, ರಿಪೀಟ್ ಆಡಿಯನ್ಸ್ ಬರುತ್ತಾರಾ, ಇವೆಲ್ಲ ಸೇರಿದಾಗ ಮಾತ್ರ ಟಾಕ್ಸಿಕ್ ನ ನಿಜವಾದ ಬಾಕ್ಸ್ ಆಫೀಸ್ ಪವರ್ ಗೊತ್ತಾಗುತ್ತೆ. ಹಾಗಾದ್ರೆ ಟಾಕ್ಸಿಕ್ ಬುಕ್ಕಿಂಗ್ ಫೇಕಾ? ಈ ಕ್ಷಣಕ್ಕೆ ಅದನ್ನ ಫ್ಯಾಕ್ಟ್ ಅಂತ ಹೇಳಲು ಸಾಕಷ್ಟು ದೃಢವಾದ ಎವಿಡೆನ್ಸ್ ಇಲ್ಲ. ಬುಕ್ಕಿಂಗ್ ನಂಬರ್ಸ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತವೆ, ಬ್ಲಾಕ್ಡ್ ಸೀಟ್ಸ್ ಎಷ್ಟು, ಆಕ್ಚುಯಲ್ ಪೇಯ್ಡ್ ಟಿಕೆಟ್ಸ್ ಎಷ್ಟು, ಇವುಗಳ ಬಗ್ಗೆ ಪ್ರಶ್ನೆ ಕೇಳೋದು ತಪ್ಪಲ್ಲ. ಅದಕ್ಕೆ ನಂಬರ್ಸ್ ನೋಡಿ ಎಕ್ಸೈಟ್ ಆಗುವ ಮುನ್ನ ನಂಬರ್ಸ್ ಅರ್ಥ ಮಾಡಿಕೊಳ್ಳಿ. ಒಂದು ಕಡೆ ಯಶ್, ಮತ್ತೊಂದು ಕಡೆ ಬಹುಕೋಟಿ ನಿರೀಕ್ಷೆ, ಒಂದು ಕಡೆ ಅಡ್ವಾನ್ಸ್ ಬುಕ್ಕಿಂಗ್ ರೆಕಾರ್ಡ್ಸ್, ಮತ್ತೊಂದು ಕಡೆ ಫೇಕ್ ಬುಕ್ಕಿಂಗ್ ಅನ್ನು ಸೋಷಿಯಲ್ ಮೀಡಿಯಾ ಪ್ರಶ್ನೆ. ಆದರೆ ಇವೆಲ್ಲಕ್ಕೂ ಉತ್ತರ ಕೊಡೋದು ಚಿತ್ರಮಂದಿರದ ಪರದೆ. ನಾಳೆ ಟಾಕ್ಸಿಕ್ ಚಿತ್ರಮಂದಿರಕ್ಕೆ ಬರುತ್ತಿದೆ. ಬುಕ್ಕಿಂಗ್ ನಂಬರ್ಸ್ ನಿಜವಾಗಿಯೂ ಎಷ್ಟು ದೊಡ್ಡದು, ಓಪನಿಂಗ್ ಎಷ್ಟು, ರೆಕಾರ್ಡ್ಸ್ ಬ್ರೇಕ್ ಆಗುತ್ತಾ ಅಥವಾ ಎಕ್ಸ್ಪೆಕ್ಟೇಷನ್ಗಿಂತ ಕೆಳಗೆ ಹೋಗುತ್ತಾ? ಅದಕ್ಕೆ ಉತ್ತರ ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ಪ್ರಕಾರ ಟಾಕ್ಸಿಕ್ ಮೊದಲ ದಿನ ಎಷ್ಟು ಕೋಟಿ ಗಳಿಸಬಹುದು? ಕಮೆಂಟ್ ಮಾಡಿ.